ಸಹಾಯಣಿಗಳೇ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಥರ್ಡ್ ಎಪಿಸೋಡ್. ಇತಿಹಾಸದಲ್ಲಿ ಒಂದು ಒಳ್ಳೆ ಮಾತಿದೆ. ಅದೇನಂತ ಹೇಳಿದ್ರೆ, ಬರೆದಿಟ್ಟದ್ದಷ್ಟೇ ಇತಿಹಾಸ ಅಲ್ಲ, ಹುಟ್ಟಿಟ್ಟದ್ದು ಸಹಿತ ಇತಿಹಾಸ. ಸೊ ಈ ಮೂರನೇ ಭಾಗದಲ್ಲಿ ನಾನು ಬಾಂಬೆದಲ್ಲಿ ನಡೆದಿರ್ತಕ್ಕಂಥ ಮಿಂಟೋ ರವರ ಕಾರಣಕ್ಕಾಗಿ ನಡೆದಿರ್ತಕ್ಕಂಥ ಕೆಲವು ಚಳವಳಿಗಳು, ಜೊತೆಗೆ ಕರ್ಜನ್ ವೈಲಿಯ ಹತ್ಯೆ ಮತ್ತು ನಂತರದ ಘಟನಾವಳಿಗಳು, ಸಾವರ್ಕರ್ ತಮ್ಮ ಬದುಕನ್ನು ಲಂಡನ್ನಲ್ಲಿ ಹೇಗೆ ಅಲೆಮಾರಿಯಾಗಿ ಬದುಕಬೇಕಾಯಿತು, ಮದನ್ ಲಾಲ್ ಧಿಂಗ್ರಾರವರ ಕೊನೆಯ ಜೀವನ ಏನಿತ್ತು, ಅವರ ಆಸೆ ಮತ್ತು ಅವರ ಸ್ವರಾಜ್ಯದ ಕನಸು ಏನಿತ್ತು ಅನ್ನೋದನ್ನು ಚರ್ಚಿಸ್ತೀನಿ. ಬನ್ನಿ ಕೇಳೋಣ. ಸಹಯಾನಿಗಳೇ, ಮಿಂಟೋರವರು ಭಾರತದಲ್ಲಿ ವ್ಯಾಪಕವಾಗಿ ಹರಡುತ್ತಿದ್ದ ಕ್ರಾಂತಿಕಾರಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಿದ್ರು. ಸಾವರ್ಕರರ ಸಹೋದರನಾದ ಬಾಬಾರಾವ್ರನ್ನು ಬ್ರಿಟಿಷ್ ಚಕ್ರವರ್ತಿಯ ವಿರುದ್ಧ ಪುಸ್ತಕ ಪ್ರಕಟಿಸುವ ಮೂಲಕ ಯುದ್ಧ ಮಾಡಿದ್ದಾರೆಂದು ದೋಷಾರೋಪಣ ಹೊರಿಸಿ ಬಂಧಿಸುತ್ತಾರೆ. ಬಾಬಾರವರು ಮಹಾರಾಷ್ಟ್ರದಲ್ಲಿ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳುವಳಿಯ ಮುಂದಾಳತ್ವವನ್ನು ವಹಿಸಿದ್ದನ್ನು ನಾವು ಗಮನಿಸಬಹುದು. ಈ ಸುದ್ದಿ ತಿಳಿದ ಸಾವರ್ಕರರು ನವೆಂಬರ್ 1909 ಪದ್ಯದ ಮೂಲಕ ತಮ್ಮ ಅತ್ತಿಗೆಗೆ ಪತ್ರವನ್ನು ಬರೆದಿದ್ದು ಸಂಕ್ಷಿಪ್ತ ಸಾರಾಂಶವನ್ನು ನಾವಿಲ್ಲಿ ನೋಡಬಹುದು. ಇಂದು ನಮ್ಮ ಮಾತೃಭೂಮಿಯು ಕೂಡ ಮೊಸಳೆಯ ಹಿಡಿತದಿಂದ ತಪ್ಪಿಸಿಕೊಂಡು ಮುಕ್ತಳಾಗಲು ದೇವರ ಸಹಾಯವನ್ನು ಬೇಡುತ್ತಿದ್ದಾಳೆ ಎಂದು. ಇದೆಂಥ ಮಾರ್ಮಿಕ ಮಾತು ನೋಡಿ ಸ್ನೇಹಿತರೆ. ಇಂಡಿಯಾ ಹೌಸ್ನ ಭಾರತೀಯರ ಚಟುವಟಿಕೆಗಳ ವಿರುದ್ಧದ ಕಣ್ಣಾಗಿದ್ದ ಸರ್ ಕರ್ಜನ್ ವೈಲಿ ಜುಲೈ 1909 ಮದನ್ ಲಾಲ್ ಧಿಂಗ್ರಾ ಎನ್ನುವ ಅಪ್ಪಟ ಯುವ ತರುಣ ಕ್ರಾಂತಿಕಾರಿಯ ಗುಂಡೇಟಿಗೆ ಬಲಿಯಾಗಬೇಕಾಯಿತು. ಕರ್ಜನ್ರನ್ನು ಬದುಕಿಸಲು ಪ್ರಯತ್ನ ಪಡುತ್ತಿದ್ದ ಡಾಕ್ಟರ್ ಕಾವಾಸ್ ಲಾಲಾಕ್ ಇವನು ಕೂಡ ಹತನಾದನು. ಲಂಡನ್ನಿನ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ ಈ ಘಟನೆಗೆ ಸಾಕ್ಷಿಯಾಯಿತು. ನಂತರ ಧಿಂಗ್ರಾರನ್ನು ಬಂಧಿಸಲಾಯಿತು. ಲಾರ್ಡ್ ಕರ್ಜನ್ ವೈಲಿಯ ಘಟನೆಯ ಪೂರ್ವ ಕೆಲ ದಿನ ಮುಂಚೆ ತನ್ನ ನಾಯಕರಾದ ವೀರ್ ಸಾವರ್ಕರ್ ಜೊತೆ ಮಾತನಾಡುತ್ತಾ ನಿಜವಾಗಿಯೂ ಹುತಾತ್ಮರಾಗುವ ಕಾಲ ಬಂದಿದೆಯೇ ಎಂದು ಸಾವರ್ಕರರಿಗೆ ಧಿಂಗ್ರಾರವರು ಕೇಳ್ತಾರೆ. ಇದಕ್ಕೆ ಪ್ರತಿಯಾಗಿ ಉತ್ತರಿಸಿದ ಸಾವರ್ಕರ್, ಹೌದು, ಒಬ್ಬ ಹುತಾತ್ಮನು ನಿರ್ಧರಿಸಿ ಸಿದ್ಧನಾಗಿದ್ದರೆ ಸಾಮಾನ್ಯವಾಗಿ ಹುತಾತ್ಮನಾಗುವ ಸಮಯ ಬಂದಿರಬೇಕು ಎಂಬುದನ್ನು ಅದು ಸೂಚಿಸುತ್ತದೆ ಎಂದು. ಲಾರ್ಡ್ ಕರ್ಜನ್ ವೈಲಿಯ ಈ ವಧೆಯು ಈ ಘಟನೆ ಪೂರ್ತಿಯಾಗಿ ಬ್ರಿಟನ್ನನ್ನೇ ಅಲ್ಲಾಡಿಸಿಬಿಡ್ತು. ಸಾಮ್ರಾಜ್ಯಗಳ ರಾಜಧಾನಿ ಇಡೀ ಜಗತ್ತಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ತಲ್ಲಣಗೊಂಡಿದ್ದನ್ನು ನಾವು ಕಾಣಬಹುದಾಗಿದೆ. ಧಿಂಗ್ರಾನ ತಂದೆ ತನ್ನ ಮಗನ ಈ ಕೃತ್ಯ ಅಸಹ್ಯಕರ ಎಂದು ಲಾರ್ಡ್ ಮಾರ್ಲೆರವರಿಗೆ ತಂತಿಯನ್ನು ಕಳಿಸ್ತಾರೆ. ಲಂಡನ್ನಿನ ಕಾಕ್ಸ್ಟನ್ ಸಭಾಂಗಣದಲ್ಲಿ ಜುಲೈ 5 ಸೇರಲು ನಿರ್ಧರಿಸ್ತಾರೆ. ಸರ್ ಮುನ್ಚರ್ಜಿ ಬೌನ್ಗಾರಿ, ಸರ್ ಆಗಾ ಖಾನ್, ಸರ್ ಸುರೇಂದ್ರನಾಥ್ ಬ್ಯಾನರ್ಜಿ, BC ಫಾಲ್, ಕಪರ್ಡೆ ಇವರೆಲ್ಲರೂ ಧಿಂಗ್ರಾನ ಈ ನಿಲುವನ್ನು ಖಂಡಿಸ್ತಾರೆ. ಥಿಯೋಡರ್ ಮಾರಿಸನ್, ಭಾರತೀಯ ಪರಿಷತ್ನ ಸದಸ್ಯ, ಮದನ್ ಲಾಲ್ ರವರ ಸಹೋದರರನ್ನು ವೇದಿಕೆ ಮೇಲೆ ಕರೆತಂದು ಮಾತನಾಡಲು ವಿನಂತಿಸುತ್ತಾರೆ. ಈ ಖಂಡನಾ ಸಭೆಯ ಅಧ್ಯಕ್ಷನ ವಹಿಸಿದ್ದ ಸರ್ ಆಗಾ ಖಾನ್ ರವರು ಸಭೆಯು ಮದನ್ ಲಾಲ್ ಧಿಂಗ್ರಾರವರ ಈ ಕೃತ್ಯವನ್ನು ಅವಿರೋಧವಾಗಿ ಖಂಡಿಸುತ್ತದೆ ಎಂದು ಘೋಷಿಸುತ್ತಾರೆ. ಆದರೆ ಸಭೆಯಲ್ಲಿಯೇ ನೆರೆದಿದ್ದ ಜನಸ್ತೋಮದಿಂದ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲ, ನಾನಿದನ್ನು ಖಂಡಿಸೋದಲ್ಲ ಮತ್ತು ಇದು ಅವಿರೋಧವಾಗಿಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಅವರೇ ಸಾವರ್ಕರ್. ಅಲ್ಲಿಯ ಜನ ಇವನನ್ನು ಈ ಸಭೆಯಿಂದ ಹೊರೆ ಹಾಕಿರಿ ಎಂದು ಹೇಳಿದಾಗ ಅಷ್ಟೇ ಗಡುಸಾಗಿ ಮಾತನಾಡಿದ ವ್ಯಕ್ತಿ, ಇದು ನನ್ನ ಹೆಸರು ಸಾವರ್ಕರ್ ಎಂದು ಹೇಳಿದಾಗ ಗಲಿಬಿಲಿಗೊಂಡ ಜನರು ಬಹುಶಃ ಈ ಸಭೆಗೆ ಕ್ರಾಂತಿಕಾರಿಗಳು ಬಾಂಬ್ ಎಸೆಯಬಹುದೆಂಬ ಆತಂಕದಲ್ಲಿರುವಂತೆ ಕಂಡುಬರುತ್ತದೆ. ಇಷ್ಟೆಲ್ಲ ಸಮಸ್ಯೆಗೆ ಒಳಗಾಗಿದ್ದರೂ ಸಾವರ್ಕರರು ಅದೇ ಗಟ್ಟಿ ಧ್ವನಿಯಲ್ಲಿ ನಾನು ಹೇಳುತ್ತೇನೆ, ನಾನು ಈ ನಿರ್ಣಯದ ವಿರುದ್ಧವಾಗಿದ್ದೇನೆ ಎನ್ನುವ ಅಭಿಪ್ರಾಯ ದಾಖಲಿಸ್ತಾರೆ. ಈ ಘಟನೆಯ ಕುರಿತಾಗಿ ಲಂಡನ್ ಟೈಮ್ಸ್ ಪತ್ರಿಕೆಯಲ್ಲಿ ಪ್ರಕಟಿಸಲು ಸಾವರ್ಕರ್ ಅವರು ಒಂದು ಪತ್ರವನ್ನು ಬರೆಯಿಸುತ್ತಾರೆ. ತಮ್ಮ ಮೇಲೆ ಬಂದಿರುವ ಎಲ್ಲ ಟೀಕೆಗಳಿಗೂ ಉತ್ತರಿಸುತ್ತಾರೆ. ಮದನ್ ಲಾಲ್ ಧಿಂಗ್ರಾರವರ ಪ್ರಕರಣವು ಇನ್ನೂ ವಿಚಾರಣಾಧೀನ ಪ್ರಕರಣವಾಗಿದ್ದು ನ್ಯಾಯಾಲಯದ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಲು ಈ ಸಭೆಗೆ ಯಾವುದೇ ಅಧಿಕಾರವಿಲ್ಲ. ಮದನ್ ಲಾಲರಿಗೂ ಕೂಡ ತನ್ನ ಅಭಿಪ್ರಾಯವನ್ನು ದಾಖಲಿಸುವ ಹಕ್ಕಿದೆ ಎಂದು ಮೊಟ್ಟ ಮೊದಲ ಬಾರಿಗೆ ಪ್ರತಿಪಾದಿಸುತ್ತಾರೆ. ಜುಲೈ 10 ವೆಸ್ಟ್ ಮಿನಿಸ್ಟರ್ ನ್ಯಾಯಾಲಯವು ಈ ಪ್ರಕರಣದ ಪ್ರಾರಂಭಿಕ ಚರ್ಚೆಗೆ ಮುಂದಾಗ್ತದೆ. ಮದನ್ ಲಾಲ್ ಧಿಂಗ್ರಾ ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಈ ಮಾತನ್ನು ವ್ಯಕ್ತಪಡಿಸ್ತಾರೆ.
ಬನ್ನಿ ಆ ಮಾತು ಏನಂತ ಹೇಳಿ ಕೇಳೋಣ. ಈ ನ್ಯಾಯಾಲಯವು ನನಗೆ ಮರಣದಂಡನೆಯನ್ನು ವಿಧಿಸಬೇಕೆಂದು ಆಶಿಸುತ್ತೇನೆ. ಜರ್ಮನರಿಗೆ ಹೇಗೆ ನಮ್ಮ ಹಿಂದೂಸ್ತಾನವನ್ನು ಆಕ್ರಮಿಸಲು ಅಧಿಕಾರವಿಲ್ಲವೋ ಅದೇ ರೀತಿಯಲ್ಲಿ ನಮ್ಮ ಪವಿತ್ರ ಭೂಮಿಯನ್ನು ಮಲಿನ ಮಾಡುತ್ತಿರುವ ಆಂಗ್ಲರನ್ನು ಹತ್ಯೆ ಮಾಡುವುದು ನ್ಯಾಯಸಮ್ಮತವಾಗಿದೆ ಎನ್ನುವ ಅಭಿಪ್ರಾಯವನ್ನು ದಾಖಲಿಸುತ್ತಾರೆ. ಸಾವರ್ಕರರ ಬಂಧನವಾಗುವವರೆಗೂ ಇಂತಹ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂಬುದು ಒಬ್ಬ ಬ್ರಿಟಿಷ್ ನಿಷ್ಠ ಭಾರತೀಯನ ಮಾತಿದು. ಇದು ನಿರೀಕ್ಷಿತ, ಹೌದಲ್ಲವೇ? ಶ್ಯಾಮ್ಜಿ ಕೃಷ್ಣವರ್ಮ ವಿದ್ಯಾರ್ಥಿ ವೇತನವನ್ನು ಮೊಟಕುಗೊಳಿಸಲಾಯಿತು. ಲೇಖನ ಮತ್ತು ಪ್ರಚಾರ ಕಾರ್ಯಗಳಿಂದ ಪಂಡಿತ್ ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ್ ತಮ್ಮ ಪದವಿಯನ್ನು ಕಳೆದುಕೊಳ್ಳಬೇಕಾಯಿತು. ಇವೆಲ್ಲವೂ ಕರ್ಜನ್ ವೈಲಿಯ ಹತ್ಯಾನಂತರ ಲಂಡನ್ನಲ್ಲಿ ಆಗಿರ್ತಕ್ಕಂತಹ ಘಟನೆಗಳು ಸ್ನೇಹಿತರೆ. ಸಾವರ್ಕರರಿಗೆ ಬ್ಯಾರಿಸ್ಟರ್ ಪದವಿ ನೀಡಲು ನಿರಾಕರಿಸಿದಾಗ ಸಾವರ್ಕರ್ ಅವರು ಗ್ರೇ ಇನ್ನ ಅಧಿಕಾರಿಗಳಿಗೆ ಮೇಲ್ಮನವಿ ಸಲ್ಲಿಸ್ತಾರೆ. ಆರೋಪಗಳ ತನಿಖೆಗಾಗಿ ಅಂದಿನ ಭಾರತ ಸರ್ಕಾರವು ತನಿಖಾ ಸಮಿತಿಯನ್ನು ರಚಿಸುತ್ತದೆ. ಯಾವುದೇ ಪುರಾವೆಗಳು ಇಲ್ಲದಿರುವುದರಿಂದ ಷರತ್ತಿಗೆ ಒಳಪಟ್ಟು ಪದವಿ ನೀಡಲು ಸಮ್ಮತಿಸುತ್ತದೆ. ಸಾವರ್ಕರರಿಗೆ ವಿಧಿಸಿದ ಷರತ್ತು ಎಂದರೆ ಇನ್ನು ಮುಂದೆ ಯಾವುದೇ ರೀತಿಯ ರಾಜಕೀಯ ಚಟುವಟಿಕೆಗಳಲ್ಲಿ ಅಂದರೆ ಬ್ರಿಟಿಷರ ವಿರುದ್ಧ ಭಾಗವಹಿಸುವುದಿಲ್ಲ ಎಂಬ ಲಿಖಿತ ಮುಚ್ಚಳಿಕೆ ಪತ್ರ ಸಲ್ಲಿಸಬೇಕಿತ್ತು. ಆದರೆ ಸಾವರ್ಕರ್ ನಮ್ಮ ರಾಷ್ಟ್ರದ ನ್ಯಾಯವಾದಿ ಎಂದು ಹೇಳಿದರೆ ತಪ್ಪಾಗಲಾರದು. ಕಾರಣ, ತನ್ನ ಯೌವನದ ಕಾಲದಿಂದ ಬದುಕಿನ ಮುಸ್ಸಂಜೆಯವರೆಗೂ ಹೇಗೆ ರಾಷ್ಟ್ರನಿಷ್ಠರಾಗಿ ರಾಷ್ಟ್ರಪರ ಹಕ್ಕೊತ್ತಾಯ ಮಂಡಿಸುತ್ತಾ ಪರಿಪೂರ್ಣ ರಾಜಕೀಯ ಸ್ವಾತಂತ್ರ್ಯಕ್ಕೆ ಶ್ರಮಿಸಿದ್ದರು ಎಂಬುದನ್ನು ಹಿಂದೂಸ್ತಾನ ಸಾಕ್ಷಿಯಾಗಿದೆ. ಸಾವರ್ಕರ್ ತಮ್ಮ ಬ್ಯಾರಿಸ್ಟರ್ ಪದವಿಯನ್ನು ಬಹಳ ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ. ಕರ್ಜನ್ ವೈಲಿಯ ಘಟನೆಯ ನಂತರ ಇಂಡಿಯಾ ಹೌಸ್ಗೆ ಬೀಗ ಜಡಿಯಲಾಯಿತು. ವಸತಿಗಾಗಿ ಪರದೇಶದಲ್ಲಿ ಹಾತೊರೆಯುವ ಪರಿಸ್ಥಿತಿ ಸಾವರ್ಕರ್ ಅವರಿಗೆ ಬಂದೊದಗಿತ್ತು. ಕೆಲಕಾಲ BC ಪಾಲ್ ರವರಲ್ಲಿ ಆಶ್ರಯ ಪಡೆದಾಗ ಜನ ಪ್ರತಿಭಟಿಸಲಾರಂಭಿಸ್ತಾರೆ. ಜನರೇ ವಸತಿ ರಹಿತ ಸ್ನೇಹರಹಿತರಾಗಿ ಹಸಿವಿನಿಂದ ಕೂಡಿ CIDಯ ನೆರಳಿನಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೆ ಅಲೆಮಾರಿಯ ರೀತಿ ಸಂಚರಿಸ್ತಾ ಇದ್ರು ನಮ್ಮ ಕ್ರಾಂತಿಕಾರಿಗಳ ರಾಜಕುಮಾರ ಸಾವರ್ಕರ್. ಅತ್ಯಂತ ಕೆಟ್ಟ ದಿನಗಳು ಕಳೆದ ನಂತರ ಜರ್ಮನಿಯ ಮಹಿಳೆಯೊಬ್ಬರು ಕೆಲ ದಿನ ಅವರಿಗೆ ಆಶ್ರಯ ಭಾಗ್ಯ ಕರುಣಿಸ್ತಾರೆ. ಎಷ್ಟೊತ್ತಿಗಾಗಲೇ ಭರವಸೆ ರಹಿತ ಮತ್ತು ಅಸಹಾಯಕ ಮನಸ್ಥಿತಿಯ ಭಾವನೆಗಳೊಂದಿಗೆ ಪರದೇಶದಲ್ಲಿ ಸಾವರ್ಕರ್ ದಣಿದು ಬಿಟ್ಟಿರ್ತಾರೆ. ಸಾವರ್ಕರ್ ಸ್ನೇಹಿತ ನಿರಂಜನ್ ಪಾಲ್ ರವರ ಜೊತೆ ಬ್ರೈಟನ್ ಎಂಬ ಸಮುದ್ರ ತೀರದ ಪಟ್ಟಣಕ್ಕೆ ಸಂಚರಿಸ್ತಾರೆ. ಅಲ್ಲಿ ಕುಂತು ಈ ಕವಿತೆಯ ಸಾಲುಗಳನ್ನು ಬರೀತಾರೆ. ಓ ಸಾಗರವೇ, ನನ್ನನ್ನು ಕರೆದುಕೊಂಡು ಹೋಗು, ನನ್ನನ್ನು ನಿನ್ನ ಸ್ಥಳೀಯ ತೀರಕ್ಕೆ ಕರೆದುಕೊಂಡು ಹೋಗು, ನನ್ನನ್ನು ಮನೆಗೆ ಕರೆದುಕೊಂಡು ಹೋಗುವುದಾಗಿ ನನಗೆ ಭರವಸೆ ನೀಡಿದ್ದೀಯ. ಆದರೆ ನೀನು ಹೇಳಿ ನಿನ್ನ ಪ್ರಬಲ ಯಜಮಾನನಾದ ಬ್ರಿಟನ್ನಿಗೆ ಹೆದರಿ ನನಗೆ ದ್ರೋಹ ಬಗೆದಿರುವೆ. ಆದರೆ ನನ್ನ ತಾಯಿ ಸಂಪೂರ್ಣವಾಗಿ ಅಸಹಾಯಕಳಾಗಿಲ್ಲ. ಅವಳು ಋಷಿ ಅಗಸ್ತ್ಯನಿಗೆ ದೂರು ನೀಡುತ್ತಾಳೆ ಮತ್ತು ಈ ಹಿಂದೆ ನೀರನ್ನೆಲ್ಲ ಕುಡಿದು ಬರಿದು ಮಾಡಿದಂತೆ ಈಗಲೂ ಮಾಡುತ್ತಾಳೆ. ಈ ಗೀತೆಯನ್ನು ಆಚಾರ್ಯ ಕಾಕಾ ಕಾಲೇಲ್ಕರ್ ಅವರು ಮರಾಠಿ ಭಾಷೆಯಲ್ಲಿಯೇ ಒಂದು ಶಾಸನವೆಂದು ಪರಿಗಣಿಸಿ ಪ್ರಶಂಸಿಸಿದ್ದಾರೆ. ಆಚಾರ್ಯ ಅತ್ರೇರವರು ಈ ಗೀತೆಯ ಕುರಿತು, ಈ ಗೀತೆಯಲ್ಲಿನ ಪ್ರತಿಯೊಂದು ಉನ್ನತ ಕಲ್ಪನೆಯು ಶ್ರೇಷ್ಠ ಜೀವನ ಮತ್ತು ಶ್ರೇಷ್ಠ ಕಾವ್ಯದ ಮಾದರಿಯನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದ್ದಾರೆ. ಡೈಲಿ ನ್ಯೂಸ್ನ ಸಹಾಯಕ ಸಂಪಾದಕರಾಗಿದ್ದ ಐರ್ಲೆಂಡ್ನ ಪತ್ರಕರ್ತ 16 ಆಗಸ್ಟ್ ಪತ್ರಿಕೆಯಲ್ಲಿ ಪ್ರಕಟ ಮಾಡಿಸಿದ್ದು ಮಾತ್ರ ಬ್ರಿಟನ್ನಲ್ಲಿಯೇ ಬಿರುಗಾಳಿ ಎಬ್ಬಿಸಿತ್ತು. ದಿಂಗ್ರಾರವರ ಈ ಹೇಳಿಕೆಯನ್ನು ಈ ಕೆಳಗಿನಂತೆ ದಾಖಲಿಸಬಹುದಾಗಿದೆ. ದೇಶಭಕ್ತ ಭಾರತೀಯ ಯುವಕರ ಅಮಾನವೀಯ ಗಲ್ಲುವೇರಿಸುವಿಕೆ ಮತ್ತು ಗಡೀಪಾರುಗಳು ವಿನಮ್ರ ಪ್ರತಿಕಾರವಾಗಿ ನಾನು ಇಂಗ್ಲಿಷ್ ರಕ್ತವನ್ನು ಚೆಲ್ಲಲು ಪ್ರಯತ್ನಿಸಿದೆ ಎಂದು ಒಪ್ಪಿಕೊಳ್ಳುತ್ತೇನೆ. ನನಗೆ ಬಂದೂಕನ್ನು ನಿರಾಕರಿಸಲಾಗಿದ್ದರಿಂದ ನನ್ನ ಪಿಸ್ತೂಲನ್ನು ಹೊರತೆಗೆದು ಗುಂಡು ಹಾರಿಸಿದೆ. ಒಬ್ಬ ಹಿಂದೂವಾಗಿ ನನ್ನ ದೇಶಕ್ಕೆ ಮಾಡಿದ ತಪ್ಪನ್ನು ದೇವರಿಗೆ ಮಾಡಿದ ಅವಮಾನವೆಂದು ಭಾವಿಸಿದ್ದೇನೆ. ಆದರೆ ಈ ಅಸ್ವಾಭಾವಿಕ ಸಂಬಂಧವನ್ನು ನಿಲ್ಲಿಸದಿದ್ದರೆ ಇಂಗ್ಲಿಷ್ ಮತ್ತು ಹಿಂದೂ ಜನಾಂಗಗಳು ಇರುವವರೆಗೂ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಸ್ವಾತಂತ್ರ್ಯದ ಯುದ್ಧವು ಮುಂದುವರಿಯುತ್ತದೆ ಎನ್ನುವ ಮಾತನ್ನು ಹೇಳುತ್ತಾರೆ. ಜುಲೈ 22 ಸಾವರ್ಕರರು ಬ್ರಿಕ್ಸ್ಟನ್ ಕಾರಾಗೃಹಕ್ಕೆ ಬಂದು ದಿಂಗ್ರಾರವರನ್ನು ಕಾಣ್ತಾರೆ.
ದಿಂಗ್ರಾರವರು ಆ ಸಂದರ್ಭದಲ್ಲಿ ತಮ್ಮ ಕೊನೆಯ ಆಸೆಯನ್ನು ಸಾವರ್ಕರರ ಮುಂದೆ ಪ್ರಕಟ ಮಾಡ್ತಾರೆ. ಅದೇನು ಅಂತ ಹೇಳಿದರೆ, ಹಿಂದೂ ವಿಧಿವಿಧಾನಗಳೊಂದಿಗೆ ಅಂತಿಮ ಕ್ರಿಯೆಗಳನ್ನು ನಡೆಸಬೇಕು, ಹಿಂದೂಯೇತರರು ಯಾರೂ ದೇಹವನ್ನು ಸ್ಪರ್ಶಿಸಬಾರದು, ಅವರ ಬಟ್ಟೆ ಮತ್ತು ವಸ್ತುಗಳನ್ನೆಲ್ಲ ಮಾರಿ ಬಂದ ಹಣವನ್ನು ರಾಷ್ಟ್ರೀಯ ನಿಧಿಗೆ ದೇಣಿಗೆ ನೀಡಬೇಕೆಂಬ ಅಪೇಕ್ಷೆಯನ್ನು ದಿಂಗ್ರಾ ಹೊಂದುತ್ತಾರೆ. ಲಾರ್ಡ್ ಜಾರ್ಜ್ ವಿನ್ಸ್ಟನ್ ಚರ್ಚಿಲ್ಲರ ಬಳಿ ದಿಂಗ್ರಾರ ದೇಶಭಕ್ತಿಯ ಧೋರಣೆ ಬಗ್ಗೆ ಅಭಿನಂದಿಸ್ತಾರೆ. ಚರ್ಚಿಲ್ ಕೂಡ ದಿಂಗ್ರಾರನ್ನು ಕುರಿತು ದಿಂಗ್ರಾರ ಕೊನೆಯ ಭಾಷಣ ಮಾತ್ರ ದೇಶಭಕ್ತಿಯ ಹೆಸರಿನಲ್ಲಿ ಮಾಡಿದ ಅತ್ಯುತ್ತಮ ಮಾತುಗಳಾಗಿವೆ ಎಂದು ಪ್ರಶಂಸಿಸುತ್ತಾರೆ. ಭಾರತ ಸರ್ವ ಸ್ವತಂತ್ರ, ಭಾರತವು ಏಕತೆಯಿಂದ ಕೂಡಿದ ಗಣರಾಜ್ಯ ಮತ್ತು ನಾಗರಿ ಲಿಪಿ ಹೊಂದಿದ, ಹಿಂದಿಯನ್ನು ಸಾಮಾನ್ಯ ಭಾಷೆಯಾಗಿ ಹೊಂದಿದ ಯಾವುದೇ ರೀತಿಯ ರಾಷ್ಟ್ರೀಯ ಸರ್ಕಾರವಾದರೂ ಅಂತಿಮವಾಗಿ ಭಾರತೀಯರೇ ಸಾರ್ವಭೌಮರಾಗಿರಬೇಕೆಂಬುದು ದಿಂಗ್ರಾರವರ ಸ್ವರಾಜ್ಯದ ಆಶಯಗಳು. ಮುಂದೆ ಅಭಿನವ ಭಾರತದ ನಾಯಕರು ಪುನರಾವರ್ತಿಸಿದ ಮಾತು ಅಂತ ಹೇಳಿದರೆ, ನೀವು ಯಾವುದನ್ನಾದರೂ ನಾಶ ಮಾಡುವ ಮೊದಲು ಅದರ ಸ್ಥಳದಲ್ಲಿ ಏನನ್ನು ನಿರ್ಮಿಸಲಿದ್ದೀರಿ ಎಂಬುದನ್ನು ತಿಳಿದಿರಬೇಕು. ಕೊನೆಯದಾಗಿ ಸಾವರ್ಕರರ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ, ಸಾವರ್ಕರರಲ್ಲಿ ಅರ್ಜುನನ ಶೌರ್ಯ, ವ್ಯಾಸರ ಕಾವ್ಯಗಳ ವಿಶಿಷ್ಟ ಸಂಯೋಜನೆಯನ್ನು ಕಾಣಬಹುದಾಗಿದೆ. ಕ್ರಾಂತಿಕಾರಿಗಳ ಇತಿಹಾಸದಲ್ಲಿಯೇ ಪೆನ್ನು ಮತ್ತು ಪಿಸ್ತೂಲಿನಿಂದ ಶತ್ರುಗಳ ಹೃದಯದಲ್ಲಿ ಭಯ ಹುಟ್ಟಿಸಿದವರಲ್ಲಿ ಸಾವರ್ಕರರು ಅಗ್ರಮಾನ್ಯರು ಮತ್ತು ವಿಶಿಷ್ಟರು. ಸಾವರ್ಕರರು ಲಂಡನ್ ಜೀವನದ ಮೊದಲು 6 ತಿಂಗಳಲ್ಲಿ ಮಾಜನಿಯ ಆತ್ಮಚರಿತ್ರೆಯನ್ನು ಮರಾಠಿಯಲ್ಲಿ ಬರೆಯುತ್ತಾರೆ. ಈ ಪುಸ್ತಕವನ್ನು ಸರ್ ವ್ಯಾಲೆಂಟೈನ್ ಚಿರೋಲ್ ರವರು ರಾಷ್ಟ್ರೀಯತಾವಾದಿ ಪುಸ್ತಕ ಎಂದು ಬಣ್ಣಿಸಿದರು. ಭಾರತೀಯ ಪತ್ರಿಕಾ ಕಾಯ್ದೆಗೆ ಮೊದಲ ಬಲಿಯಾಗಿದ್ದು ಕೂಡ ಈ ಪುಸ್ತಕ. 1946ರಲ್ಲಿ ಪುಸ್ತಕದ ಮೇಲಿನ ನಿರ್ಬಂಧವನ್ನು ರದ್ದುಪಡಿಸಲಾಯಿತು. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಹೇಳ್ತೇನೆ. ನಮಸ್ಕಾರ.